ರೂಮ್ ಮನೆ ಶೂಟ್ ನೋಡಿದ್ದೀರಾ, ಮತ್ತೆ ಲ್ಯಾಂಡ್ ಲಾರ್ಡು, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಎಲ್ರೂ ಮನೆ ಶೂಟ್ ನೋಡಿದ್ದೀರಾ, ಮತ್ತೆ ಲ್ಯಾಂಡ್ ಲಾರ್ಡು ಬ್ಲಾಗ್ ನೋಡಿದ್ದೀರಾ, ಅಂಡ್ ಆಲ್ಸೋ ಮಾಧವನ್ ಮೇಕಿಂಗ್ ನೋಡಿದ್ದೀರಾ. ಬಟ್ ಯಾವತ್ತೂ ಕಾಲೇಜ್ ಯಾರನ್ನೂ ನೋಡಿರ್ಲಿಲ್ಲ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ 6 to 6 ಕಾಲ್ ಶೀಟ್ ಹೇಗಿರುತ್ತೆ ಅಂತಂದ್ರೆ ಒಂದು 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಇವಾಗ ಸೆಟ್ಗೆ ಹೋಗ್ಬಿಟ್ಟು ಒಂದು ಟೈಮ್ ಇದು. ನಾವು ಮೈಸೂರಿಂದ ಹೋಗ್ತಾ ಇದೀವಿ ಬಿಕಾಸ್ ಸ್ವಲ್ಪ ಪರ್ಸನಲ್ ರೀಸನ್ಸ್ ಅಂಡ್ ಸೆಲೆಬ್ರೇಷನ್, ತಂಗಿ ಮದುವೆ ಎಲ್ಲ ಇರೋದ್ರಿಂದ ಮೈಸೂರಿಂದಲೇ ಎದ್ದು ಹೋಗ್ತಾ ಇದೀವಿ. ಕಾಲೇಜ್ ಶೂಟಿಂಗ್ ಇರುತ್ತೆ ಅಂತ ನೀವು ಟೆಸ್ಟ್ ಮಾಡಿ. ಸೊ ಇವಾಗ ಸನ್ರೈಸ್ ಆಗ್ತಾ ಇದೆ. ಸೆಟ್ಟಿಂದ ಅವಾಗಲೇ ಕಾಲ್ ಬಂತು, ಯಾಕೆ ಇನ್ನೂ ಬಂದಿಲ್ಲ, 6 ಗಂಟೆ ಕಾಲ್ ಶೀಟ್ ಅಂತ. ಟೈಮ್ ಬಂದು 6:45 ಆಗಿದೆ. ಲೇಟ್ ಆಯಿತು, ಬಟ್ ಸ್ಟಾಪ್ ಕೊಟ್ವಿ. ಏನಕ್ಕೆ ಅಂತಂದರೆ ಕಾಫಿ ಕುಡಿಲಿಲ್ಲ ಅಂತ ಅಂದರೆ ತಲೆ ಓಡಲ್ಲ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಏನು ಅಂತಂದರೆ ಡೇಟು ಇರಲಿಲ್ಲ, ಹುಷಾರ್ಲಿಲ್ಲ. ಸೊ ನಾವು ಸ್ವಲ್ಪ ವಾಟರ್ ಇದ್ದವು. ಬಟ್ ಏನು ಕಂಟಿನ್ಯೂಟಿ ಮಿಸ್ ಮಾಡಿಬಿಟ್ಟಿದ್ದೀನಿ. ಇದು ಕಂಟಿನ್ಯೂಟಿ ಮಿಸ್ ಮಾಡಿದ್ದೀನಿ. ನಾನು ರೌಂಡ್ ನೆಕ್ ಬಿಟ್ಟಿದ್ದು ಶರ್ಟು ಗಾಡಿ ಆ ಕಡೆ ತಂದು ಸದ್ಯಕ್ಕೆ ಅಲ್ಲಲ್ಲಲ್ಲಲ್ಲ ಪಟ್ಟಾಗೆ ಕಲೆಕ್ಟರ್ ಅಂತೂ ಹೋಗಕ್ಕಾಗಿಲ್ಲ. ಕಡೆ ಪಕ್ಷ ಡಿಗ್ರಿ ಸ್ಟೂಡೆಂಟ್ ಆದ್ರೂ ಆಗೋಣ ಅಂತ ಅನ್ಕೊಂಡೆ ಕಣೆ. ಅದಕ್ಕೂ ಕಲ್ಲು ಹಾಕ್ಬಿಟ್ಟಿಲ್ಲ ಪಾಪಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸವಾಸ, ಚೈನ್ ಚಪಾತಿಗಳ ಸವಾಸ ಮಾಡಿ ನನ್ನ ಲೈಫೇ ಎಟ್ಬಿಟ್ಟು ಇತ್ತಲ್ಲೋ. ಮಾತಾಡ ಹೆಲ್ಮೆಟ್ ತಗೊಂಡು ಪಟ್ಟ 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 ಅಂತ ಬರ್ತೀನಿ. ಮಾತಾಡ ಕೇಳು ನನ್ನ ಮಾತು. ನಾನು ಸೆಮಿನಾರ್ನ ಸೂಪರ್ ಆಗಿ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅವ್ರನ್ನ ಡಿಮಾಂಡ್ ಮಾಡಕ್ ಚಾನ್ಸ್ ಇಲ್ಲ. ಗುಡ್ ಗರ್ಲ್ ಅನ್ನಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೇಲಿ ನನ್ನ ಬ್ಯಾಡ್ ಬಾಯ್ ಮಾಡಿರ್ತಾರೆ ಅಷ್ಟೇ. ಇಲ್ಲ ಕಣೋ ವಲ್ಲಭ, ನನ್ನ ಮಾತಿನ ಮೇಲೆ ನಂಬಿಕೆ ಅಲ್ವಾ ನಿನ್ಗೆ? ಇಲ್ಲ ಕಣೋ ವಲ್ಲಭ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಆಯ್ತಾಯ್ತು, ನಂಬಿಕೆ ಬರ್ತಾ ಇದೆ, ಆದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಬೇಜಾರಾಯ್ತು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇಜಾರಾಯ್ತು ಅನ್ಸವಿ. ಓಕೆ, ಸೀರಿಯಲ್ ಸೆಟ್ಟಲ್ಲಿ ಇಡ್ಲಿ ವಡೆ ಫೇಮಸ್ಸು. ಸ್ಟಾರ್ಟಿಂಗ್ ನನ್ನ ಕಡೆಯಿಂದ ಹಿಡಿದು ಗಟ್ಟಿ ಮೇಳ ಇವತ್ತುವರೆಗೂ ಇಡ್ಲಿ ಅನ್ನೋದು ಸೀರಿಯಲಲ್ಲಿ ಅಥವಾ ಶೂಟಿಂಗ್ ಸಿನಿಮಾದಲ್ಲಿ ಐ ಎಮ್ ಬ್ರೇಕ್ಫಾಸ್ಟ್ ಅಂತ.
ಸೀನ್ಗಿಂತ ಮುಂಚೆ ಸ್ಕ್ರಿಪ್ಟ್ ಪೇಪರ್ನ ಓದ್ಬಿಟ್ಟು ಸೀನ್ ವಿಲ್ ಬಿ ಮೋರ್ ಪ್ರಿಪೇರ್. ಅದೇ ಹೇಳಿದ್ರೆ ಅದೇ ಏನು ಅಂದ್ರೆ ಏನೋ ಏನೋ ಆಗಿದೆ ನಮಗೂ ಗೊತ್ತೇ ಆಗದೆ ಏನೋ ಏನೋ ಆಗಿದೆ. ಮಧ್ಯಾಹ್ನ 1:20 ಇನ್ನೂ ಬ್ರೇಕೇ ಬಿಟ್ಟಿಲ್ಲ. ನನಗಂತೂ ಹೊಟ್ಟೆ ಹಶ್ವಾಗ್ತಿದೆ. ಶೋ ಪಾಪ ಅಲ್ಲ. ಪಾಪ ನಿನಗೆ ಯಾವಾಗ್ಲೂ ಹೊಟ್ಟೆ ಹಶ್ವಾಗ್ತಾನೆ ಇರುತ್ತೆ. ಹಂದಿ ತರ ತಿಂತಾಳೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇಲ್ಲೇನೋ ಮ್ಯಾಜಿಕ್ ನಡೀತಾ ಇದೆ. ಹೌದಾ? ಮ್ಯಾಜಿಕ್ ಅಲ್ಲ, ಎಂಟದು ಇಲ್ಲ, ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಏನ್ ಉಲ್ಟಾಗಿದೆ? ಹಾಗೆ ನೋಡಿ ನಂದಾಗ ನೋಡ್ಬೇಕು ಅಂತಂದ್ರೆ ಯಾವ ಎಪಿಸೋಡ್ ಬರುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅದು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನಂದಾಗ ಎಲ್ಲ ವಾಚ್ ಮಾಡಿ. ನಂದಾಗ ಸೀರಿಯಲ್ ಯೂಟ್ಯೂಬ್ ಹೋಗ್ಬಿಟ್ಟು ನನ್ನ ಬ್ಲಾಗ್ ನೋಡ್ಬೇಕು. ಓಕೆ, ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಅಂತ ಇದೆಯಾ? ಅಭಿದಾಸ್. ಓಕೆ, ಏನ್ ಮ್ಯಾಜಿಕ್ ನಡೀತಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಅಭಿಲಾಸ್ ಓಪನ್ ಮಾಡಿ ನೋಡಿ. ಪ್ರಿಸ್ಕ್ರೈಬ್ ಅದನ್ನ ಮಾಡಿ. ಸದ್ದಿಲ್ಲದೆ ಹೊಂಗಿರಣವು ಆವರಿಸಿದೆ, ಬದಲಾಯಿತೀಗ ನನ್ನ ಲೋಕ ನಿನ್ನ ಗುಂಗಿಲ್ಲದೆ, ಹಗುರಾಯಿತೀಗ ಒಂಟಿ ಜೀವ ನಿನ್ನ ಹಂಗಿಲ್ಲದೆ. ಪ್ರೆಸೆಂಟೇಷನ್ ಅಲ್ಲವಾ, ನೆಕ್ಸ್ಟ್ ಪ್ರೆಸೆಂಟೇಷನ್ ಕೂಡ ಬರ್ತಾ ಇದ್ದಾರೆ. Can we have Amulya on stage please? ಒಂದಡಿ ನಿಂತ್ಕೊಂಡು ಅಲ್ಲಿ ಇರೋದು 3 ಅಡಿ ಅಷ್ಟೇ, ಅರ್ಧ ಅಡಿ ನಿಂತ್ಕೊಂಡವಳೆ. ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಷ್ಟ ಹೈಟ್ ಇಲ್ವೇ ಇಲ್ಲ ಅವಳು. ನೋಡಿ ಇವಾಗ ಫಸ್ಟ್ ಫ್ಲೋರ್ ಹತ್ತುತ್ತಾಳೆ, ಹತ್ತು ನಿಂತ್ಕೊಂಡ್ಲು ನೋಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.